ನಮಸ್ಕಾರ ಸ್ನೇಹಿತರೆ, KSOYO ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್, ರಿಪೀಟೆಡ್ ಆಗಿ ಕ್ವಶನ್ಸ್ ಈ ಚಾಪ್ಟರಿಂದ ಬರ್ತಾ ಇರೋದ್ರಿಂದ ಈ ಚಾಪ್ಟರ್ನ ಕನ್ನಡ ಅನುವಾದವನ್ನು ನಾನಿವತ್ತು ತಗೊಳ್ತಾ ಇದ್ದೇನೆ. ಇಂಗ್ಲೀಷ್ನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಪೋಯಮನ್ನು ನಾನಿವತ್ತು ಕನ್ನಡದಲ್ಲಿ ಅನುವಾದ ಹೇಳ್ತಾ ಇದ್ದೇನೆ. ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್ ರವರು ಬರೆದಿರುವಂತಹ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಪೋಯಮನ್ನು ನಾನಿವತ್ತು ಅನುವಾದ ಹೇಳ್ತಾ ಇದ್ದೇನೆ. ನಮಗೆಲ್ಲ ಈಗಾಗಲೇ ತಿಳಿದಿರುವಂತಹ ಈ ವಿಲಿಯಂ ವರ್ಡ್ಸ್ವರ್ತ್ ಅಂತವರು ಏನಿದ್ದಾರೆ, ಅವರು ನೇಚರ್ ಪೋಯೆಟ್ ಆಗಿರ್ತಾರೆ. ಅಂದರೆ ನೇಚರನ್ನು ಪ್ರತಿ ಬಾರಿ ಅವರು ನೋಡಿದಾಗೆಲ್ಲ ಕೂಡ ಅದನ್ನು ತುಂಬ ಸುಂದರವಾಗಿ ಅನುಭವಿಸಿ ಅದರ ಬಗ್ಗೆ ಒಂದು ಕವನವನ್ನು ಬರೀತಾರೆ. ಅವರಿಗೆ ನೇಚರ್ ಅಂದರೆ ತುಂಬ ಇಷ್ಟ ಆಗ್ತದೆ. ಈಗಾಗಲೇ ನಾವು ಇವರದೇ ಒಂದು ಕವನ ಈ ಫಸ್ಟ್ ಇಯರ್ BA BComನವರಿಗಿರುವಂತಹ ಡ್ಯಾಫೋಡಿಲ್ಸ್ ನೋಡಿದ್ದೀವಿ. ನಮಗೆ ಗೊತ್ತಾಗುತ್ತೆ ಅವರು ಎಷ್ಟು ನೇಚರನ್ನು ಪ್ರೀತಿಸ್ತಾರೆ ಅಥವಾ ಅದನ್ನು ಅನುಭವಿಸಿ ಬರೀತಾರೆ ಅಂತ ಅದರಲ್ಲೇ ಗೊತ್ತಾಗ್ತದೆ. ಹಾಗೆಯೇ ಅವ್ರದ್ದು ಇನ್ನೊಂದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅನ್ನುವಂತಹ ಒಂದು ಪೋಯಮ್ನ ನಾನಿವಾಗ ನೋಡೋಣ. ಹಾಗೆಯೇ ಇದೊಂದು ಸಾನೆಟ್ ಆಗಿರ್ತದೆ. ಸಾನೆಟ್ ಅಂದರೆ ಈ ಪೋಯಮ್ ಸಾನೆಟ್ ಆಗಿರ್ತದೆ. ಅಂದರೆ 14 ಲೈನ್ಸ್ ಏನಿರುತ್ತೆ, 14 ಲೈನ್ಸ್ ಇರುವಂತಹ ಕವನಗಳು ಯಾವುದಿದೆ ಅದು ಸಾನೆಟ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಸಾನೆಟ್ ಅಂತ ಹೇಳ್ತಾರೆ. ಈ ಸಾನೆಟನ್ನು ಲಂಡನ್ನಲ್ಲಿರುವಂತಹ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಏನಿದೆ ಅದನ್ನು ನೋಡಿ ಇನ್ಸ್ಪೈರ್ಡ್ ಆಗಿ ಬರೀತಾರೆ ನಮ್ಮ ಆಥರ್ ಏನು ವಿಲಿಯಂ ವರ್ಡ್ಸ್ವರ್ತ್ ಇದ್ದಾರೆ. ಲಂಡನ್ನ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜನ್ನು ನೋಡಿಕೊಂಡು ಇನ್ಸ್ಪೈರ್ ಆಗಿ ಬರೀತಾರೆ. ಆ್ಯಂಡ್ ಇದನ್ನು ಯಾವಾಗ ಬರೆದ್ರು ಅಂತ ಹೇಳಿದರೆ ಸೆಪ್ಟೆಂಬರ್ 3, 1802ರಲ್ಲಿ ಬರೀತಾರೆ. ಅವರು ತನ್ನ ತಂಗಿ ಇದ್ದಾರಲ್ಲ ಅವ್ರ ಜೊತೆ ಆನ್ ಹಿಸ್ ವೇ ಫ್ರಮ್ ಲಂಡನ್ ಟು ಡೋವರ್ ಬಿಫೋರ್ ಕ್ರಾಸಿಂಗ್ ಓವರ್ ಟು ಫ್ರಾನ್ಸಿಗೆ ಹೋಗ್ತಾ ಇರುವಾಗ ಅದು ಆ ಕ್ರಾಸಲ್ಲಿ ಆ ಲಂಡನ್ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಏನಿದೆ ಅದನ್ನು ನೋಡ್ತಾರೆ. ಹಾಗೆ ಆ ಬ್ರಿಡ್ಜ್ ಅವರಿಗೆ ತುಂಬ ಸುಂದರವಾಗಿ ಕಾಣ್ತಿದೆ. ಅವ್ರ ಜೊತೆ ಅವ್ರ ಸಿಸ್ಟರ್ ಇರ್ತಾರೆ. ವರ್ಡ್ಸ್ವರ್ತ್ ಏನಿದ್ದಾರೆ ಅವರ ಸಿಸ್ಟರ್ ಡೊರೋತಿ ಅಂತ ಏನಿದ್ದಾರೆ ಅವ್ರ ಜೊತೆ ಇಬ್ಬರು ಒಟ್ಟಿಗೆ ಹೋಗ್ತಾ ಇರುವಾಗ ಇದನ್ನು ಬರೀತಾರೆ. ಲೆಫ್ಟ್ ಲಂಡನ್ ಬಿಟ್ವೀನ್ 5 and 6 o'clock ಇನ್ ದ ಮಾರ್ನಿಂಗ್. ಅಂದರೆ ಅರ್ಲಿ ಮಾರ್ನಿಂಗ್ 5ರಿಂದ 6 ಗಂಟೆ ಒಳಗಡೆ ಏನು ಆ ಬ್ರಿಡ್ಜನ್ನು ನೋಡ್ತಾರಲ್ಲ ಆ ಸೌಂದರ್ಯವನ್ನು ಅವರು ಸವಿವಾಗ ಇದನ್ನು ಬರೀತಾರೆ. ಎ ಬ್ಯೂಟಿಫುಲ್ ಮಾರ್ನಿಂಗ್, ದ ಸಿಟಿ, Sister Paul's and the river with the multitude of boats made a beautiful sight as we crossed out endlessly. ಅಂದರೆ ಆ ಬ್ರಿಡ್ಜನ್ನು ಅವರು ಪಾಸ್ ಮಾಡ್ಕೊಂಡು ಬರುವಾಗ ಎಲ್ಲ ಎಷ್ಟು ಸುಂದರವಾಗಿದೆ. ಆ ಒಂದು ಅಲ್ಲಿ ನಿಂತಿರುವಂತಹ ಬೋಟ್ಗಳು, ಅದರ ಸೌಂದರ್ಯಗಳು, ಸೂರ್ಯ ಉದಯಿಸುವುದನ್ನು ನೋಡೋದು ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಖುಷಿಯಾಗಿ ಆ ಬೋಟ್ ಏನು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ನಿಂತುಕೊಂಡು ಈ ಕವನವನ್ನು ಅವರು ಬರೀತಾರೆ. ಅವರ ತಂಗಿ ಜೊತೆ ಹೋಗ್ತಾ ಇರ್ತಾರೆ. ಆವಾಗ ಇದನ್ನು ಈ ಒಂದು ಪೋಯಮನ್ನು ಬರೀತಾರೆ. ಇವಾಗ ನಾವು ಡೈರೆಕ್ಟ್ ಪೋಯಮ್ಗೆ ಹೋಗಿ ನೋಡೋದಾದರೆ ಫಸ್ಟ್ 2 ಲೈನ್ ಹೇಳ್ತೇನೆ. ಅರ್ತ್ ಹ್ಯಾಸ್ ನಾಟ್ ಎನಿಥಿಂಗ್ ಟು ಶೋ ಮೋರ್ ಫೇರ್, ಡಲ್ ವುಡ್ ಹಿ ಬಿ ಆಫ್ ಸೋಲ್ ಹೂ ಕುಡ್ ಪಾಸ್ ಬೈ. ಅಂದರೆ ಬೆಳಗಿನ ಸೌಂದರ್ಯ, ಈ ಭೂಮಿ ಏನಿದೆ ಅಥವಾ ಈ ಬೆಳಗಿನ ಸೌಂದರ್ಯ ಏನಿದೆ, ಈ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡವ್ರು ಹೇಳ್ತಾರೆ ಇದೊಂದು ಸೌಂದರ್ಯ, ಬೆಳಗಿನ ಸೌಂದರ್ಯ ಏನಿದೆ ಇದಕ್ಕಿಂತ ಸುಂದರವಾದದ್ದು ಯಾವುದೂ ಇಲ್ಲ. ಅಂದರೆ ನಾಟ್ ಎನಿಥಿಂಗ್ ಟು ಶೋ ಮೋರ್ ಫೇರ್, ಇದಕ್ಕಿಂತ ಸೌಂದರ್ಯವಾಗಿ ಕಾಣುವಂತಹದ್ದು ಯಾವುದೂ ಇಲ್ಲ. ಡಲ್ ವುಡ್ ಹಿ ಬಿ ಆಫ್ ಸೋಲ್ ಹೂ ಕುಡ್ ಪಾಸ್ ಬೈ. ಅಂದರೆ ಇದನ್ನು ನೋಡಿನೂ ಅದನ್ನು ಯಾರು ಅನುಭವಿಸದೆ ಯಾರು ಹೋಗ್ತಾರೆ ಅವರ ಒಂದು ಆತ್ಮವೇ ಒಂದು ಡಲ್ ಆಗ್ತದೆ ಅಥವಾ ಅವನು ದುರಾದೃಷ್ಟವಂತನಾಗಿರ್ತಾನೆ. ಅವನಿಗೆ ಏನು ಒಂದು ಸವಿಯುವಂತಹ ಮನಸ್ಥಿತಿನೇ ಇರುವುದಿಲ್ಲ. ಇಂತಹ ಸೌಂದರ್ಯ ರಾಶಿಯನ್ನು ಅಥವಾ ಇಂತಹ ಒಂದು ಪ್ರಶಾಂತತೆಯ ಬೆಳಿಗ್ಗೆಯನ್ನು, ಇದರ ಸೌಂದರ್ಯವನ್ನು ಸವಿಯದೆ ಯಾರು ಪಾಸಾಗಿ ಸುಮ್ಮನೆ ಹೋಗ್ತಾರೋ ಅವನೊಬ್ಬ ನಿಜವಾಗಿ ದುರಾದೃಷ್ಟವಂತ ಅಂತ ಆಗ್ತದೆ. ದುರಾದೃಷ್ಟವಂತನಾಗಿರ್ತಾನೆ ಅವನು ಅಂತ ಹೇಳ್ತಾರೆ. ಹಾಗೆಯೇ ಎ ಸೈಟ್ ಸೋ ಟಚಿಂಗ್ ಇನ್ ಇಟ್ಸ್ ಮೆಜೆಸ್ಟಿ ದಿಸ್ ಸಿಟಿ ನೌ ಡೋತ್ ಲೈಕ್ ಎ ಗಾರ್ಮೆಂಟ್ ವೇರ್. ಅಂದರೆ ಈ ಜಾಗವನ್ನು ಯಾರು ಅನುಭವಿಸಲಿಲ್ಲ ಅಂದರೆ ಅವನು ನಿಜವಾಗ್ಲೂ ದುರದೃಷ್ಟವಂತ. ಯಾಕೆ ಅಂದರೆ ಇದೊಂದು ಆ ಸೌಂದರ್ಯ, ಆ ಮೆಜೆಸ್ಟಿ ಅಂದರೆ ಮಹಿಮೆ ಅಥವಾ ಗಾಂಭೀರ್ಯ ಅಂತ ಅರ್ಥ ಬರ್ತದೆ. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಇಂತಹ ಒಂದು ಸೌಂದರ್ಯವಾದ ನಮಗೆ ಟಚ್ ಆಗುವಂಥ, ನಮಗೆ ಮನ ಮುಟ್ಟುವಂತಹ ಈ ಒಂದು ಮಹಿಮೆ ಇರುವಂತಹ ಒಂದು ಇಂತಹ ಸುಂದರ ಜಾಗವನ್ನು ಅವನು ನೋಡಿಲ್ಲ ಅಂದರೆ, ನೋಡಿನೂ ಅದನ್ನು ಅನುಭವಿಸಿ ಒಂದು ಕ್ಷಣ ನಿಂತು ಆ ಸೌಂದರ್ಯವನ್ನು ಅನುಭವಿಸಲಿಲ್ಲ ಅಂದರೆ ಅವನು ನಿಜವಾಗಿ ದುರದೃಷ್ಟವಂತ ಅಂತ ಹೇಳ್ತಾರೆ. ದಿಸ್ ಸಿಟಿ ನೌ ಡೋತ್ ಲೈಕ್ ಎ ಗಾರ್ಮೆಂಟ್ ವೇರ್. ಅಂದರೆ ಈ ಬೆಳಗಿನ ಜಾವ ಏನಿದೆ, ಈ ಸಿಟಿಗೆ ಒಂದು ಸುಂದರ ಉಡುಗೆಯಾಗಿದೆ. ಅಂದರೆ ಈ ಸಿಟಿಗೆ, ಈ ಬೆಳಗಿನ ಜಾವ ಏನಿದೆ ಈ ಲಂಡನ್ನಿನ ಈ ಸಿಟಿಗೆ ಒಂದು ಸುಂದರ ಹೊದಿಕೆಯಾಗಿದೆ. ಅಂದರೆ ಈ ಒಂದು ಇಡೀ ಬೆಳಗಿನ ಜಾವವೇ ಇಡೀ ಲಂಡನ್ನ ಮುಚ್ಚಿದ ಹಾಗಿದೆ. ಹಾಗೆ ಮತ್ತು ಆ ಒಂದು
ಏನು ಬೆಳಗಿನ ಸೌಂದರ್ಯ ಏನಿದೆ ಕಾಣ್ತಾ ಇದೆಯಲ್ಲ, ಸೂರ್ಯ ಹುಟ್ಟುವುದು, ಆ ಶೈನಿಂಗ್, ಆ ಕಿರಣಗಳು ಇಡೀ ಸಿಟಿಗೆ ಒಂದು ಬಟ್ಟೆಯ ಥರ, ಹೊದಿಕೆ ಥರ ಆಗಿದೆ. ಸುಂದರವಾದ ಒಂದು ಬಟ್ಟೆ ಹೊತ್ಕೊಂಡು ಕುತ್ಕೊಂಡಾಗಿದೆ ಇಡೀ ಸಿಟಿ ಅನ್ನುವಂತಹ ಒಂದು ಕಲ್ಪನೆ ಅವರಿಗೆ ಆಗ್ತದೆ ಆಗ. ಹಾಗೆಯೇ ದ ಬ್ಯೂಟಿ ಆಫ್ ದ ಮಾರ್ನಿಂಗ್ ಸೈಲೆಂಟ್ ಬೇರ್ ಶಿಪ್ಸ್ ಟವರ್ ಡೋಮ್ಸ್ ಥಿಯೇಟರ್ಸ್ ಆ್ಯಂಡ್ ಟೆಂಪಲ್ಸ್ ಲೈ ಅಪಾನ್ ಆನ್ ಟು ದ ಫೀಲ್ಡ್ಸ್ ಅಂತ ಹೇಳ್ತಾರೆ. ಅಂದರೆ ಇಡೀ ಏನು ಈ ಬೆಳಗಿನ ಏನು ಸಿಟಿ ಸೌಂದರ್ಯ ಆಗಲಿಕ್ಕೆ ಕಾರಣ ಇನ್ನೊಂದು ಏನಂದರೆ, ಇಡೀ ಸಿಟಿಯು ಕೂಡ ಒಂಟಿಯಾಗಿದೆ. ಅಷ್ಟು ಬೆಳಿಗ್ಗೆ ಯಾರು ಜನರು ಕೂಡ ಓಡಾಡುವುದಿಲ್ಲ, ಅಥವಾ ಜಾಗಗಳು ರಸ್ತೆಗಳೆಲ್ಲ ಒಂಟಿಯಾಗಿದೆ, ಖಾಲಿಯಾಗಿದೆ. ಶಿಪ್ಗಳು ಏನದು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂದರೆ ಒಂದು ನದಿಗೆ ಮಾಡಿರುವಂಥ ಸೇತುವೆ ಆಗಿರ್ತದಲ್ಲ, ಆ ಸೇತುವೆ ಕೆಳಗೆ ಎಲ್ಲ ಶಿಪ್ಗಳು ಸೈಲೆಂಟಾಗಿ ನಿಂತಿವೆ. ಟವರ್ಸ್, ಡೋಮ್ಗಳು ಅಂದರೆ ಈ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಥಿಯೇಟರ್ಸ್ಗಳು, ದೇವಸ್ಥಾನಗಳು, ಈ ಮನುಷ್ಯ ಕಟ್ಟಿರುವಂತಹ ಇದೆಲ್ಲ ಏನಿದೆ ಎಲ್ಲವೂ ತಟಸ್ಥವಾಗಿ ಸೈಲೆಂಟಾಗಿ ನಿಂತಿದೆ. ಒಂದು ಸುಂದರವಾದ ಬ್ರೀಸ್, ಒಂಥರ ಗಾಳಿ ಬರ್ತಾ ಇದೆ, ತಂಪಾದ ಗಾಳಿಯ ಜೊತೆ ಅದೆಲ್ಲವೂ ತಟಸ್ಥವಾಗಿ ನಿಂತಿವೆ. ಮನುಷ್ಯ ಮಾಡಿದಂಥ ಇವೆಲ್ಲ ಒಂದು ಏನು ಬಿಲ್ಡಿಂಗ್ಗಳು, ದೇವಸ್ಥಾನಗಳು, ಇದೆಲ್ಲ ಏನಿದೆ ಎಲ್ಲವೂ ಖಾಲಿಯಾಗಿದೆ. ವಾತಾವರಣ ತುಂಬ ಸೈಲೆಂಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲವೂ ಒಂಟಿಯಾಗಿದೆ, ಇವೆಲ್ಲವೂ ಬರಿದಾಗಿದೆ ಅಂತ ಹೇಳ್ತಾರೆ. ಅಂದರೆ ಸೈಲೆಂಟ್, ದ ಬ್ಯೂಟಿ ಆಫ್ ದ ಮಾರ್ನಿಂಗ್ ಸೈಲೆಂಟ್ ಬೇರ್ ಶಿಪ್ಸ್ ಟವರ್ ಡೋಮ್ಸ್ ಥಿಯೇಟರ್ಸ್ ಆ್ಯಂಡ್ ಟೆಂಪಲ್ ಲೈ ಓಪನ್ ಆನ್ ಟು ದ ಫೀಲ್ಡ್ ಆ್ಯಂಡ್ ದ ಸ್ಕೈ. ಅಂದರೆ ಇವೆಲ್ಲ ಬಿಲ್ಡಿಂಗ್ಗಳೆಲ್ಲ ಏನಿದೆ ಸೈಲೆಂಟಾಗಿದೆ, ಮನುಷ್ಯರಿಂದ ಗದ್ದಲಗಳಿಲ್ಲದೆ ಶಾಂತವಾಗಿದೆ, ಮತ್ತು ಆಕಾಶದ ಎತ್ತರಕ್ಕೆ ಒಂಟಿಯಾಗಿ ನಿಂತಿದೆ ಎಲ್ಲ ಬಿಲ್ಡಿಂಗ್ಗಳು ಕೂಡ ಅಂತ ಹೇಳ್ತಾರೆ. ಆಲ್ ಬ್ರೈಟ್ ಆ್ಯಂಡ್ ಗ್ಲಿಟರಿಂಗ್ ಇನ್ ದ ಸ್ಮೋಕ್ಲೆಸ್ ಏರ್. ಮತ್ತು ಇವೆಲ್ಲ ಬಿಲ್ಡಿಂಗ್ಗಳೇನಿದೆ, ದೇವಸ್ಥಾನಗಳೇನಿದೆ, ಅವೆಲ್ಲವೂ ಕೂಡ ಹೊಳಿತಾ ಇವೆ, ಶೈನಾಗಿ ಮಿಂಚ್ತಾ ಇವೆ. ಯಾಕಂದರೆ ಅವರು ಅರ್ಲಿ ಮಾರ್ನಿಂಗ್ ಹೋಗಿ ನೋಡ್ತಾ ಇರೋದಲ್ವ, ಈ ಏನು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜಲ್ಲಿ ಅರ್ಲಿ ಮಾರ್ನಿಂಗ್ ಹೋಗಿರೋದಲ್ಲ, ಅರ್ಲಿ ಮಾರ್ನಿಂಗ್ ಅವರು ಹೋಗ್ತಾರಲ್ಲ ಆ ಜಾಗವನ್ನು ನೋಡಲಿಕ್ಕೆ. ಹಾಗಾಗಿ ಆ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಆ ಕಟ್ಟಡಗಳ ಮೇಲೆ ಬಿದ್ದು, ಅಥವಾ ಬಿಲ್ಡಿಂಗ್ಗಳ ಮೇಲೆ, ದೇವಸ್ಥಾನಗಳ ಮೇಲೆ ಬಿದ್ದು ಅವರಿಗೆ ಇನ್ನೂ ಆ ಕಟ್ಟಡಗಳು ಹೊಳೆಯುವ ಹಾಗೆ ಕಾಣ್ತವೆ, ಗೋಲ್ಡನ್ ಕಲರಲ್ಲಿ ಶೈನ್ ಆಗ್ತಾ ಇರುವ ಹಾಗೆ ಕಾಣ್ತಿದ್ದಾವೆ. ಅದು ಅಲ್ಲದೆ ಈ ಡೇ ಟೈಮಲ್ಲಿ ಬಂದು ನೋಡಿದಾಗೆಲ್ಲ ಶೈನಿಂಗ್ ಆಗಿ ಅಷ್ಟು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೊಂದು ರೋಡ್ ಆಗಿರ್ತದೆ, ಅಲ್ಲಿ ಎಲ್ಲ ವಾಹನಗಳೆಲ್ಲ ಹೋಗುವ ಹೊಗೆ, ಅದರಿಂದಾಗಿ ಇದೆಲ್ಲ ಸೌಂದರ್ಯ ಕಾಣುವುದಿಲ್ಲ. ಆದರೆ ಈಗ ಅವೆಲ್ಲವೂ ಹೊಳಿತಾ ಇವೆ, ಯಾವುದೇ ಹೊಗೆ ಇಲ್ಲದೆ ತುಂಬ ಪರಿಶುದ್ಧವಾಗಿ ಹೊಳಿತಾ ಇದೆ ಅಂತೇಳಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಟಾನ್ಸ ನೋಡೋದಾದರೆ, ನೆವರ್ ಡಿಡ್ ದ ಸನ್ ಮೋರ್ ಬ್ಯೂಟಿಫುಲ್ ಸ್ಟೀಪ್. ಸೂರ್ಯ ಪ್ರತಿನಿತ್ಯ ಕೂಡ ಸೌಂದರ್ಯವಾಗಿ, ಪ್ರತಿನಿತ್ಯ ತನ್ನ ಕೆಲಸ ಏನಿದೆ ಸೂರ್ಯ ಕಿರಣಗಳನ್ನು ಬೀರುವುದು ಪ್ರತಿನಿತ್ಯವೂ ಮಾಡಿದರೂ ಕೂಡ, ಇನ್ ಹಿಸ್ ಸ್ಪ್ಲೆಂಡರ್ ವ್ಯಾಲಿ ರಾಕ್ ಆರ್ ಹಿಲ್. ಅಂದರೆ ನೆವರ್ ಡಿಡ್ ಸನ್ ಮೋರ್ ಬ್ಯೂಟಿಫುಲಿ ಸ್ಟೀಪ್ ಇನ್ ಹಿಸ್ ಸ್ಪ್ಲೆಂಡರ್ ವ್ಯಾಲಿ ರಾಕ್ ಆರ್ ಹಿಲ್. ಅಂದರೆ ಯಾವಾಗಲೂ ಸೂರ್ಯ ತನ್ನ ಕಿರಣಗಳನ್ನು ಸೂಸ್ತಾ ಇದ್ರೂ ಕೂಡ ಇವತ್ತ್ಯಾಕೋ ಅವನು ಈ ಗುಡ್ಡ ಬೆಟ್ಟಗಳ ಮೇಲೆ ವಿಶೇಷವಾಗಿ ತನ್ನ ಕಿರಣಗಳನ್ನ ಬೀರಿದ್ದಾನೆ ಅಂತ ಅನ್ನಿಸ್ತದೆ. ಆ್ಯಕ್ಚುಲಿ ಅಲ್ಲಿ ಏನು ಸೂರ್ಯ ಸ್ಪೆಷಲಾಗಿ ಯಾವತ್ತೂ ಬೀರುವುದಿಲ್ಲ, ಆದರೆ ಕವಿ ಅದನ್ನು ನೋಡುವ ರೀತಿಯ ಅಥವಾ ಆ ಅರ್ಲಿ ಮಾರ್ನಿಂಗಿಗೆ ಅದು ಯಾವಾಗಲೂ ಹಾಗೆ ಕಾಣ್ತದೆ. ಬೆಳಿಗ್ಗೆಯ ನಂತರ, ಜಾವದ ನಂತರ ನೋಡೋದಕ್ಕೂ ಅರ್ಲಿ ಮಾರ್ನಿಂಗ್ ಅದನ್ನು ನೋಡೋದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾರೆ. ಅವರಿಲ್ಲಿ ಅರ್ಲಿ ಮಾರ್ನಿಂಗ್ ಬಂದು ಇದನ್ನೆಲ್ಲ ನೋಡೋದ್ರಿಂದ ಅವರಿಗೆ ಇದೆಲ್ಲ ಸೌಂದರ್ಯ ತಿಳ್ಕೊಳ್ಳಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೂರ್ಯ ಯಾವಾಗಲೂ ಕಿರಣಗಳನ್ನು ಸೂಸಿದರೂ ಕೂಡ ಇವತ್ತ್ಯಾಕೋ ತುಂಬ ವಿಶೇಷವಾಗಿ ತನ್ನ ಕಿರಣಗಳನ್ನು ಬೀರ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ ನನಗಿವತ್ತು ಅಂತ ಅವರಿಲ್ಲಿ ಹೇಳ್ತಾರೆ. ನೆವರ್ ಸಾ ಐ ನೆವರ್ ಫೆಲ್ಟ್ ಎ ಕಾಮ್ ಸೋ ಡೀಪ್ ದ ರಿವರ್ ಗೋಲ್ಡನ್ ಎಟ್ ಹಿಸ್ ಓನ್ ಸ್ವೀಟ್ ವಿಲ್. ಅಂದರೆ ನಾನು ಇದನ್ನು ಯಾವತ್ತೂ ನೋಡಲಿಲ್ಲ, ಅಥವಾ ನಾನು ಯಾವತ್ತೂ ಈ ಫೀಲನ್ನು ಅನುಭವಿಸಲಿಲ್ಲ, ಇದೆಷ್ಟು ಸುಂದರವಾಗಿದೆ, ಅಥವಾ ಈ ಪರಿಸರ ಎಷ್ಟೊಂದು ಶಾಂತವಾಗಿದೆ, ನದಿಗಳು ತನಗೆ ಬೇಕಾದಾಗೆ ಬಳುತ್ತಾ ಹೋಗ್ತಾ ಇದೆ. ದ ರಿವರ್ ಗ್ಲಿಟ್ ಇಟ್ಸ್ ಓನ್ ಸ್ವೀಟ್ ವಿಲ್. ಅಂದರೆ ಅದಕ್ಕೆ ಹೇಗೆ ಬೇಕು ಹಾಗೆ ತುಳುಕಾಡ್ತಾ ಹರಿತಾ ಇದೆ ರಿವರ್ಗಳು. ನಾನು ಯಾವತ್ತೂ ಇಷ್ಟೊಂದು ಸೌಂದರ್ಯವನ್ನು ನೋಡಿಲ್ಲ, ಅಥವಾ ಇಷ್ಟೊಂದು ಅನುಭೂತಿ ನನಗೆ ಯಾವತ್ತೂ ಆಗಲಿಲ್ಲ. ಎಷ್ಟು ಶಾಂತವಾಗಿ ಸುಂದರವಾಗಿ ನದಿ ಹರಿತಾ ಇದೆ. ಡಿಯರ್ ಗಾಡ್, ದ ವೆರಿ ಹೌಸಸ್ ಸೀಮ್ಸ್ ಅಸ್ಲೀಪ್. ಅಂದರೆ ದೇವರೇ, ಎಲ್ಲ ಮನೆಗಳು ಮಲಗಿದೆ. ಅಂದರೆ ದ ವೆರಿ ಹೌಸಸ್ ಸೀಮ್ಸ್ ಸ್ಲೀಪ್. ಎಲ್ಲ ಮನೆಗಳು ಕೂಡ ಮಲಗಿದ್ದಾರೆ ಅನಿಸ್ತಿದೆ. ಅಂದರೆ ಮನೆಗಳು ಮಲಗಿದ್ದಾರೆ ಅಂದರೆ ಅಲ್ಲಿ ಜನಗಳೆಲ್ಲರೂ ಮಲಗಿದ್ದಾರೆ, ಇಡೀ ಪ್ರಪಂಚವೇ ನಿದ್ದೆಯಲ್ಲಿ ಮಲಗಿದೆ, ಅಥವಾ ಎಲ್ಲ ಮನೆಗಳು ಮಲಗಿದೆ. ಅಂದರೆ ಎಲ್ಲ ಜನರು, ಎಲ್ಲ ಮನೆ ಬಿಲ್ಡಿಂಗ್ಗಳು ಏನು ಕಾಣ್ತಿದೆ, ಎಲ್ಲರೂ ಅವರದೇ ಒಂದು ಲೋಕದಲ್ಲಿ ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ. ಆಲ್ ದ್ಯಾಟ್ ಮೈಟಿ ಹಾರ್ಟ್ ಈಸ್ ಲೈಯಿಂಗ್ ಸ್ಟಿಲ್.
ಅಂದರೆ ಎಲ್ಲ ಮನಸ್ಸುಗಳು ಪ್ರಶಾಂತವಾಗಿ, ಅಂದರೆ ಅದ್ಭುತವಾದ ಮನಸ್ಸುಗಳು, ಇಡೀ ಸಿಟಿ ಏನಿದೆ ಪ್ರಶಾಂತವಾಗಿ, ಯಾವುದೇ ಒಂದು ಇಂಥ ಯಾವುದೇ ಒಂದು ಮನಸ್ಸಿನಲ್ಲಿ ತಳಮಳ ಇಲ್ಲದೆ ಎಲ್ಲ ಇಡೀ ಸಿಟಿನೇ ಒಂದು ಮಲ್ಕೊಂಡಿದೆ. ಎಲ್ಲ ಇಡೀ ಸಿಟಿನೇ ಮಲ್ಕೊಂಡಿದೆ ಅಂದರೆ ಜನಗಳೆಲ್ಲ ಮಲಗಿದ್ದಾರೆ. ಯಾಕಂದರೆ ಅದು ಅರ್ಲಿ ಮಾರ್ನಿಂಗ್ ಆಗಿರ್ತದಲ್ಲ, ಅಷ್ಟು ಬೇಗ ಯಾರು ಎದ್ದೇಳೋದಿಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ಬಟ್ ಇಡೀ ಸಿಟಿಯೇ, ಅಥವಾ ನಾವು ಹೇಳೋದು ಇಡೀ ಪ್ರಪಂಚವೇ ಮಲಗಿದೆ. ನಾನೊಬ್ಬ ಈ ಸೌಂದರ್ಯವನ್ನು ಸವಿತಾ ಇದ್ದೇನೆ, ಡಿಯರ್ ಗಾಡ್ ಥ್ಯಾಂಕ್ ಯು ಅಂತ ಅವನಿಗೊಂದು ಕೃತಜ್ಞತಾ ಭಾವ ಮೂಡ್ತದೆ. ಇಷ್ಟೊಂದು ಸೌಂದರ್ಯವನ್ನು ನನಗೆ ನೋಡಲಿಕ್ಕೆ ಸಿಕ್ತಲ್ಲ ಎನ್ನುವಂತಹದ್ದನ್ನು ಅವನು ಇಲ್ಲಿ ಹೇಳ್ತಾನೆ. ಸೊ ಈ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ನಾನು ಹೇಳಿರುವ ಅನುವಾದ. ಅಂದರೆ ಅವನೇನಿಲ್ಲ, ಅವನು ಬೆಳಿಗ್ಗೆ ತನ್ನ ತಂಗಿ ಜೊತೆ ವಿಲಿಯಂ ವರ್ಡ್ಸ್ವರ್ತ್ ಲಂಡನ್ನಿಂದ ಫ್ರಾನ್ಸಿಗೆ ಹೋಗುವ ಆನ್ ದ ವೇಯಲ್ಲಿ ಏನು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜನ್ನು ನೋಡ್ತಾನೆ. ಅರ್ಲಿ ಮಾರ್ನಿಂಗ್ ಅಂದರೆ 5 ರಿಂದ 6 ಗಂಟೆ ಒಳಗಡೆ ಆ ಜಾಗವನ್ನು ರೀಚ್ ಆಗ್ತಾನೆ ಮತ್ತು ಅದನ್ನು ನೋಡ್ತಾನೆ. ಅವನಿಗೆ ನೋಡಿ ತುಂಬ ಖುಷಿ ಆಗ್ತದೆ. ಎಷ್ಟು ಸುಂದರವಾದ ಜಾಗದಲ್ಲಿ ನಾನಿದ್ದೇನೆ ಎನ್ನುವುದನ್ನು ಅವನು ಅನುಭವಿಸಿಕೊಂಡು ಎಲ್ಲವನ್ನು ಬರೀತಾನೆ. ಇದೊಂದು 14 ಲೈನ್ಸ್ಗಳ ಸಾನೆಟ್ ಆಗಿರ್ತದೆ. ಈ ಸಾನೆಟನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ನೇಚರನ್ನು ನೋಡಿ ಬರೀತಾರೆ. ಸೊ ಅವನಿಗೆ ಇಷ್ಟ ಆಗಿರುವಂತಹ ರೀತಿಯಲ್ಲಿ, ಅಂದರೆ ಅವನಿಗೆ ಯಾವ ಥರ ಇಷ್ಟ ಆಗಿದೆ, ಯಾವ ಥರ ಫೀಲ್ ಆಗಿದೆ ಆ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಅಲ್ಲಿರುವ ಪರಿಸರಗಳು, ಸೂರ್ಯನ ಕಿರಣಗಳು ಹೇಗೆ ಬೀಳ್ತದೆ, ಬೆಟ್ಟಗುಡ್ಡಗಳ ಮೇಲೆ ಅದು ಹೇಗೆ ಬೀಳ್ತದೆ ಕಿರಣಗಳು. ಅವತ್ತೇನು ಸ್ಪೆಷಲ್ ಆಗಿರೋದಿಲ್ಲ, ಅವತ್ತೇನು ಸ್ಪೆಷಲ್ಲಾಗಿ ಯಾವುದು ನಡೀತಾ ಇಲ್ಲ ಪ್ರಕೃತಿಯಲ್ಲಿ. ಬಟ್ ಅವನು ಆ ದಿನ ಅಷ್ಟು ಅರ್ಲಿ ಮಾರ್ನಿಂಗಿಗೆ ಹೋಗಿ ಆ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜನ್ನು ನೋಡ್ತಾ ಇರೋದ್ರಿಂದ ಅವನಿಗೆ ತುಂಬ ಸುಂದರವಾಗಿ ಕಾಣ್ತದೆ ಆ ಬ್ರಿಡ್ಜ್, ಅಥವಾ ಅದು ಯಾವಾಗಲೂ ಸುಂದರವಾಗಿ ಕಾಣ್ತದೆ. ಬಟ್ ಅವನಿಗೆ ಅದನ್ನು ಸವಿಯುವಂಥ ಮನಸ್ಸೇನಿದೆ, ಅಥವಾ ಪ್ರತಿಯೊಂದು ಕ್ಷಣಗಳನ್ನು ಅನುಭೂತಿಯನ್ನು ಅನುಭವಿಸಿ ಬರೆಯುವಂಥ ನಮ್ಮ ಕವಿಯ ಸ್ಕಿಲ್ ಏನಿದೆ ಈ ಪದ್ಯದಲ್ಲಿ ನಮಗೆ ಎದ್ದು ಕಾಣ್ತದೆ. ಸೊ ಈ ಅನುವಾದ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.